ಹಾಯ್ ಹಲೋ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮಗೆಲ್ಲರಿಗೂ ನನ್ನದೊಂದು ನಮಸ್ಕಾರ. ನಾನು ನಿಮಗೆ ಇವತ್ತು ತೋರಿಸುತ್ತಿರುವ ಸ್ಥಳ ಕರ್ನಾಟಕದ ಮೊಟ್ಟಮೊದಲ ರಾಜಧಾನಿ, ಪ್ರಸಿದ್ಧವಾದ ಸ್ಥಳ ಬನವಾಸಿ ಶ್ರೀ ಮಧುಕೇಶ್ವರ ದೇವಸ್ಥಾನ. ನೀವು ಬನವಾಸಿಗೆ ಬರಬೇಕು ಅಂದ್ರೆ ಸಿರ್ಸಿಯಿಂದನೂ ಬರಬಹುದು, ಬಸ್ಸಿನ ವ್ಯವಸ್ಥೆನೂ ಇದೆ. ಸಿರ್ಸಿಯಿಂದ 25 ಕಿಲೋಮೀಟರ್ ಬನವಾಸಿ ಆಗುತ್ತೆ. ಹಾಗೂ ನೀವು ಸಾಗರದಿಂದನೂ ಬರ್ಬೋದು, ತುಂಬಾ ಹತ್ರ ಆಗುತ್ತೆ. ನೀವು ರೈಲ್ ಅಥವಾ ಬಸ್ ಮುಖಾಂತರ ಸಾಗರಕ್ಕೆ ಬಂದ್ರೆ ಸೊರ್ಬದ್ ರೂಟಿಂದನೂ ನೀವು ಹೋಗ್ಬೋದು. ಸಾಗರದಿಂದ ಬನವಾಸಿ ಕೇವಲ 50 ಕಿಲೋಮೀಟರ್ ಆಗುತ್ತೆ. ಸ್ನೇಹಿತರೆ, ಈಗ ದೇವಸ್ಥಾನದ ಒಳಗೆ ನೋಡ್ಕೊಬರೋಣ ಬನ್ನಿ. ದೇವಸ್ಥಾನದ ಹೊರಗಡೆ ಎಷ್ಟು ವಿಶಾಲವಾಗಿದೆ ನೋಡ್ರಿ. ಜೊತೆಗೆ ಈ ಮಳೆನೂ ಬರ್ತಾ ಇದೆ. ದೇವಸ್ಥಾನದ ಹೊರಗೆ ಪರಿಸರ ನೋಡ್ರಿ, ಸಖತ್ತಾಗಿದೆ. ಈಗ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀನಿ. ಈಗ ನೀವು ನೋಡುತ್ತಿರುವುದು ನಂದಿಯ ಮುಂದಿರುವಂತಹ ನಾಟ್ಯ ಮಂಟಪ. ನಂದಿಯ ಎದುರುಗಡೆ ಬಂದು ನಂದಿಯನ್ನು ನೋಡಿದರೆ ನಂದಿಯ ಮುಖ ವಾರೆ ಆಗಿರುವುದು ಕಾಣಿಸುತ್ತದೆ. ಅದರ ಅರ್ಥ ಏನಂತಂದ್ರೆ, ಒಂದು ಕಣ್ಣಲ್ಲಿ ಉಮಾಮಹೇಶ್ವರಿ ದೇವರನ್ನು ನೋಡುತ್ತಾ ಇರುವುದು, ಇನ್ನೊಂದು ಕಣ್ಣಲ್ಲಿ ಪಾರ್ವತಿ ದೇವಿಯನ್ನು ನೋಡುತ್ತಿರುವುದನ್ನು ಗಮನಿಸಬಹುದು. ಕುಂತ ಜಾಗದಲ್ಲೇ 2 ದೇವತೆಗಳನ್ನು ನೋಡುತ್ತಿರುವುದೇ ಇಲ್ಲಿನ ವಿಶೇಷತೆ. ನೀವಿಲ್ಲಿ ನೋಡುತ್ತಿರುವುದು ತ್ರಿಲೋಕ ಮಂಟಪ. ನೋಡ್ರಿ ಎಷ್ಟು ಸಖತ್ತಾಗಿದೆ. ಹಳೆ ಕಾಲದಲ್ಲಿ ಕಟ್ಟಿದ್ದು ಎಲ್ಲ ಕಲ್ಲಿನ ಕಂಬ, ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಈಗ ನೋಡುತ್ತಿರುವುದು ಅಲ್ಲೇ ಪಕ್ಕದಲ್ಲಿರುವ ಉಮಾಮಹೇಶ್ವರಿ ದೇವಸ್ಥಾನ. ಮಧುಕೇಶ್ವರ ದೇವಾಲಯವಿರುವುದು ವರದಾ ನದಿಯ ಸಮೀಪದಲ್ಲಿ. ಈ ದೇವಸ್ಥಾನ ಕದಂಬರ ಆಳ್ವಿಕೆಯಲ್ಲಿ ನಿರ್ಮಾಣವಾಗಿದ್ದು, ಇದು ಕರ್ನಾಟಕದ ಮೊಟ್ಟಮೊದಲ ರಾಜಧಾನಿಯಾಗಿತ್ತು. ಆ ಟೈಮಲ್ಲೇ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಅಧಿಕೃತವಾಗಿ ರೂಪುಗೊಂಡಿದ್ದು. ಕನ್ನಡದ ಆದಿಕವಿ ಪಂಪ ಹಾಡಿ ಹೊಗಳಿದ ಜಾಗ ಬನವಾಸಿ. ಸ್ನೇಹಿತರೆ, ಈಗ ನೋಡ್ತಾ ಇದ್ದೀರಲ್ಲ, ಇದು ಅರ್ಧ ಗಣಪತಿ. ಇದು ತುಂಬಾ ವಿಶೇಷವಾದ ಗಣಪತಿ. ಇದು ನಿಮಗೆ ಮತ್ತೆಲ್ಲೂ ನೋಡಲಿಕ್ಕೆ ಸಿಗುವುದಿಲ್ಲ, ಕೇವಲ ಬನವಾಸಿಯಲ್ಲಿ ಮಾತ್ರ ನೀವು ಕಾಣಬಹುದು. ಭಾರಿ ವಿಶೇಷವಾಗಿದೆ. ಸ್ನೇಹಿತರೆ, ಹೀಗೆ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದು ಸಂಪೂರ್ಣ ಕಲ್ಲಿನ ಮಂಚ. ಸೋದೆಯ ಅರಸರು ದೇವರ ಕಲ್ಯಾಣೋತ್ಸವಕ್ಕೆ ಮಾಡಿಕೊಟ್ಟಂತಹ ಮಂಚ.
ರಾಮೇಶ್ವರ ದೇವಸ್ಥಾನ ಇರುತ್ತದೆ. ಇದರ ವಿಶೇಷತೆ ಪೀಠ ದೊಡ್ಡದಿದೆ, ಲಿಂಗ ಸಣ್ಣದಾಗಿದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಹಳೆ ಕಾಲದ ದೇವಸ್ಥಾನ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈ ಥರನೇ ವಿಡಿಯೋಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ರಿ. ಸಿಗುವ ಮುಂದಿನ ವಿಡಿಯೋದಲ್ಲಿ.